ದರ್ಜೆ ಕಾಲೇಜು ಈಗ ರಾಜ್ಯ ಹೆದ್ದಾರಿ ವ್ಯಾಪ್ತಿಯಲ್ಲೇ ಇದೆ ಸರ್. ಈಗ ದಿನನಿತ್ಯ ಸುಮಾರು ಸಾವಿರಾರು ವಾಹನಗಳು ಈ ರಸ್ತೆಯಿಂದನೇ ಸಂಚರಿಸ್ತವೆ. ಆಮೇಲೆ ನೂರಾರು ಕಾಲೇಜು ವಿದ್ಯಾರ್ಥಿಗಳು ದಿನ ಬೆಳಿಗ್ಗೆ ಬರೋದರಿಂದ ಈಗ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಒಂದು ಆಯಿತು, ಅದು ಸ್ವಲ್ಪ ಮೈನರ್ ಆದರೂ ಸ್ವಲ್ಪ ವಿದ್ಯಾರ್ಥಿನಿಗೆ ಹೆಚ್ಚಿನ ಪ್ರಮಾಣದ ಗಾಯ ಆಗಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಈಗ ನಮ್ಮ ಕಾಲೇಜ್ ಇರೋದು ಮುನಗೋಡದಲ್ಲಿ ಏಕೈಕ ಡಿಗ್ರಿ ಕಾಲೇಜು. ಸೊ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಭಾಳಷ್ಟು ಬರ್ತಾರೆ. ಸೊ ಪ್ರತಿನಿತ್ಯ ನಮ್ಮ ಕಾಲೇಜ್ ಎದುರುಗಡೆ ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು. ಅದಕ್ಕೆ ಸಂಬಂಧಪಟ್ಟಂತಂದರೆ ನಾವೀಗ ಪೊಲೀಸ್ ಇಲಾಖೆ CPI ಮತ್ತು PSI ಅವರಿಗೆ ನಾವು ಒಂದು ಮನವಿ ಮಾಡ್ಕೊಂಡಿದ್ದೀವಿ. ಸೊ ಓರಲಿ ಮತ್ತು ಪತ್ರದ ಮುಖಾಂತರ ಸೊ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿದರೆ, ಅದು ರಾಜ್ಯ ಹೆದ್ದಾರಿ ಆಗಿದ್ದರಿಂದ ಯಾವುದೇ ಹಂಪುಗಳನ್ನು ಹಾಕುವಾಗಿಲ್ಲ. ಹಾಗಾಗಿ ಬ್ಯಾರಿಕೇಡ್ಗಳನ್ನು ಹಾಕಿದರೆ ಮತ್ತು ಶಾಲಾ ವಲಯ ಅನ್ನುವಂಥ ಒಂದು ಬೋರ್ಡ್ಗಳನ್ನು ಏನಾದ್ರು ಹಾಕಿದರೆ ಸೊ ಸ್ವಲ್ಪ ಬರುವಂಥ ಇದಾಗ್ಬೋದು, ಸ್ಪೀಡ್ ಕಡಿಮೆ ಆಗ್ಬೋದು. ಅದ್ರ ಜೊತೆಗೆ ಬೇರೆ ಊರಿಂದ ಬರುವಂಥ ಪ್ರಯಾಣಿಕರಿಗೆ ಅಥವಾ ಅಲ್ಲಿ ವಾಹನ ಚಲಾಯಿಸೋರಿಗೆ ಇದು ಕಾಲೇಜ್ ವಲಯ ಅಥವಾ ಇದು ತಹಶೀಲ್ದಾರ್ ಆಫೀಸ್ ಅಥವಾ KEB ಸೊ ದಿನನಿತ್ಯ ಜನಸಂದಣಿ ಇರುವಂಥ ಏರಿಯಾ ಗೊತ್ತಾಗೋದಿಲ್ಲ. ಮತ್ತು ಭೌಗೋಳಿಕವಾಗಿ ನೋಡಿದರೆ ಭಾಳ ಡೌನಲ್ಲಿ ಇರೋದ್ರಿಂದ ಕಾಲೇಜ್ ಎದುರುಗಡೆ ರೋಡು ದೂರದಿಂದ ಹುಬ್ಬಳ್ಳಿ ಕಡೆಯಿಂದ ಬರುವಂಥ ವಾಹನದವರಿಗೆ ಮುಂದ್ಗಡೆ ಯಾರು ಬರ್ತಾ ಇದ್ದಾರೆ ಕಾಣೋದಿಲ್ಲ. ಹಾಗಾಗಿ ಭಾಳಷ್ಟು ಸ್ಪೀಡಲ್ಲಿ ಬರ್ತಾರೆ. ಸೊ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆಯವ್ರ ಜೊತೆ ಮಾತಾಡಿದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಬ್ಯಾರಿಕೇಡ್ ಹಾಕ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಒಂದು ಕ್ರಮವನ್ನು ಕೈಗೊಳ್ತೀವಿ ಸರ್. ಈಗ ರಸ್ತೆ ಸಮಸ್ಯೆ ಬಿಟ್ಟು ಮತ್ಯಾವುದು ಪ್ರಥಮ ದರ್ಜೆ ಕಾಲೇಜಿಗೆ ಅಂತ ಮೇಜರ್ ಸಮಸ್ಯೆಗಳು ಯಾವುದಿದೆ ಸರ್? ಮೇಜರ್ ಸಮಸ್ಯೆಗಳಂದರೆ ಈಗ ನಮ್ಮ ಮಹಾವಿದ್ಯಾಲಯದ ಆವರಣದಲ್ಲೇ ಒಂದು ವಿದ್ಯಾರ್ಥಿನಿ ನಿಲಯ ಇದೆ, ಲೇಡೀಸ್ ಹಾಸ್ಟೆಲ್. ಸೊ ಅದಕ್ಕೆ ಒಂದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಒಂದು ಆಗಬೇಕಾಗಿತ್ತು. ಸೊ ಅದನ್ನು BCMದವರು ಅದನ್ನು ಟೇಕ್ ಓವರ್ ಮಾಡಿದ್ದಾರೆ ಹಾಸ್ಟೆಲನ್ನು. ಸೊ ಅವ್ರಿಗೂ ಹೇಳಿದ್ದೀವಿ, CC ಕ್ಯಾಮ್ರಾ ವ್ಯವಸ್ಥೆ ಇದೆ, ಅದಕ್ಕೆ ಸ್ಟ್ರೀಟ್ ಲೈಟ್ ಒಂದು ಸಂಜೆ ನಂತರದಲ್ಲಿ ಮಹಿಳಾ ವಿದ್ಯಾರ್ಥಿನಿ ನಿಲಯ ಆಗಿದ್ದರಿಂದ ಅದಕ್ಕೆ ಒಂದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಕೂಡ ಒಂದು ಆಗಬೇಕು. ಅದಕ್ಕೂ ಕೂಡ ನಾವು ಪಟ್ಟಣ ಪಂಚಾಯತ್ ಮತ್ತು ಇದರ ಜೊತೆ ಮಾತಾಡಿದ್ದೀವಿ. ಸೊ ಮಾಡ್ತೀವಿ ಅಂತ ಹೇಳಿದ್ದಾರೆ KEB ಅವರು ಮತ್ತು ಪಟ್ಟಣ ಪಂಚಾಯತ್ ಅವರು. ಸೊ ಅದಕ್ಕೂ ಕೂಡ ಕ್ರಮವನ್ನು ಕೈಗೊಂಡಿದ್ದೀವಿ. ಅದೇ ಕುಡಿಯೋ ನೀರಿನ ಒಂದು ಸಮಸ್ಯೆ ಅಂತ ಹೇಳಿದ್ರಿ ಸರ್, ಅದು ಕನೆಕ್ಷನ್ ಏನಾರ ಪ್ರೊವೈಡ್ ಮಾಡಿದ್ದಾರೆ ಸರ್ ಪಟ್ಟಣ ಪಂಚಾಯತಿ? ಪತ್ರ ಬರೆದಿದ್ದೀವಿ. ಅದಕ್ಕೆ ಏನು ಡಿಪಾಸಿಟ್ ಮಾಡಬೇಕಾಗಿತ್ತು, ಸರ್ಕಾರಿ ಸಂಸ್ಥೆ ಆದರೂ ಕೂಡ ಅದಕ್ಕೆ ಒಂದು ಡಿಪಾಸಿಟ್ ಮಾಡಿದ್ದೀವಿ. ಹಾಂ. ಸೊ ಸದ್ಯದಲ್ಲೇ ನೀರಿನ ಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಂ. ಸೊ ನೀರನ್ನು ಈಗ ಸದ್ಯಕ್ಕೆ ನಮ್ಮ ಕಾಲೇಜಿನ ಮುಂಭಾಗದಲ್ಲಿರುವಂಥ ತಹಶೀಲ್ದಾರ್ ಆಫೀಸಿಗೆ ಇದೆ. ಸೊ ಅಲ್ಲಿಂದ ನೆಕ್ಸ್ಟ್ ಈ ಕಡೆ ನಮ್ಮ ಕಾಲೇಜಿಗೆ ಕನೆಕ್ಷನ್ಸ್ ಕೊಡ್ತೀವಿ ಅಂತ ಹೇಳಿ ಕೊಡ್ತೀವಿ. ಹಾಂ. ಮತ್ತು ಇಲ್ಲಿ ತನಕ ಕೆಲಸಗಳಾಗಬೇಕು. ಓಕೆ. ಈಗ ಮೊನ್ನೆ ಅಪಘಾತದಲ್ಲಿ ಗಾಯಗೊಂಡ ವಿದ್ಯಾರ್ಥಿನಿ ಸರ್ ಈಗ ಹೇಗೆ ಚೇತರಿಕೆ ಕಾಣ್ತಾ ಇದ್ದಾಳೆ, ಹೇಗೆ? ಹಾಂ, ಚೇತರಿಕೆ ಕಾಣ್ತಾ ಇದ್ದಾರೆ. 3 ಜನ ವಿದ್ಯಾರ್ಥಿನಿಯರಿದ್ದರು. ಹಾಂ. ಸೊ 3 ಜನ ಹೆಣ್ಮಕ್ಳು. ಸೊ ಆ ವಿದ್ಯಾರ್ಥಿನಿಯರ ಪೋಷಕರ ಜೊತೆಗೆ ಮಾತಾಡಿದ್ದೀವಿ. ಸೊ ಯಾವುದೇ ರೀತಿಯಾದಂಥ ಮೇಜರ್ ಏನೂ ಡ್ಯಾಮೇಜ್ ಆಗಿಲ್ಲ, ಸ್ವಲ್ಪ ಮೈನರ್ ಇದೆ. ಸೊ ವಿದ್ಯಾರ್ಥಿಗೆ ನಾವು ಹಾಜರಾತಿನೂ ಕೊಡ್ತಾ ಇದ್ದೀವಿ. ಅವ್ರ ಜೊತೆಗೆ ಅದರ ಜೊತೆಗೆ ದಿನನಿತ್ಯ ಆ ವಿದ್ಯಾರ್ಥಿ ಪೋಷಕರ ಜೊತೆಗೆ ಸಂಪರ್ಕದಲ್ಲಿದ್ದೀವಿ. ಯಾವುದೇ ರೀತಿ ದೊಡ್ಡ ಅಪಾಯ ಏನೂ ಇಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅವ್ರು ಚೇತರಿಕೆ ಆದ ತಕ್ಷಣ ಮತ್ತೆ ಕಾಲೇಜಿಗೆ ಎಂದಿನಂತೆ ಬರ್ತಾರೆ. ಧನ್ಯವಾದ. ಓಕೆ, ಥ್ಯಾಂಕ್ ಯು.